ಇಷ್ಟೊಂದು ಕೈ ಆಗಿದೆ. ಹರಳೆಣ್ಣೆ ಫ್ಲೇವರ್ ಅಲ್ಲಿ ಹೊಸದಾಗಿ ತಯಾರು ಮಾಡಿರೋ ಆಗಿದ್ದಾರೆ. ಹೌದು ಐನವ್ರೆ, ಹರಳೆಣ್ಣೆ. ನೀವು ಎಣ್ಣೆ ಬಾಟ್ಲ್ ಅನ್ಕೊಂಡ್ರ ಏನು? ಅಂತ ಎಣ್ಣೆನ ದೇವಸ್ಥಾನಕ್ಕೆ ಯಾಕೆ ತರ್ತೀವಿ ಐನವ್ರೆ? ಹರಳೆಣ್ಣೆನಾ? ಹೌದು ಐನವ್ರೆ. ಲೇ, ಎಲ್ಲಿಟ್ಟಿದೆ ನೆನಪು ಮಾಡ್ಕೊಳ್ಳೋ. ಕಾಣಿಸ್ತಾನೆ ಇಲ್ವಲ್ಲಪ್ಪ. ಯಾರೋ ಗತಿಗೆಟ್ಟಿರಂಗಿದ್ದಾನೆ. ಹರಳೆಣ್ಣೆ ಕೂಡ ಬಿಟ್ಟಿಲ್ಲ ಅವನು. ಹೇಳಿ ಐನವ್ರೆ. ಏನು ಇಲ್ಲ. ಹೋಗಿ ಹೋಗಿ ಹೋಗಿ. ಸರಿ, ನಡಿ, ನಾವು ಹೋಗೋಣ. ನಡಿ ಅಂದೆ. ಏನಪ್ಪ ಇವರು. ಅಯ್ಯಯ್ಯೋ, ಏನು ಎಣ್ಣೆ ಹೊಡೆದ್ರಲ್ಲಿ ಎಷ್ಟು ಸೀನಿಯರ್ ಕಣೋ ನೀನು. ಛೀ ಛೀ ಛೀ. ಎಷ್ಟು 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 ಸಾವಿರ ಪಟ್ಲೆ ಕುಡ್ದಿದ್ಯಲ್ಲ ಲೇ. ಲೇ, ನಿನಗೆ ನಿನಗೆ ಎಣ್ಣೆಗೂ ಹರಳೆಣ್ಣೆಗೂ ವ್ಯತ್ಯಾಸನೇ ಗೊತ್ತಾಗ್ಲಿಲ್ವೇನೋ? ಛೂ, ನಿನ್ ಜನ್ಮಕ್ಕಿಷ್ಟು. ಛೀ, ಆವು. ಇಲ್ಲಿ ನೋಡಿ, ನಾನು ಇದ್ರಲ್ಲೇ ಹಾಕಿದ್ದು. ಇದ್ರಲ್ಲ? ಚಾರು ಇದ್ರೊಳಗೆ. ಹೋಗ ಕಡೆ. ಅಯ್ಯೋ, ಎಲ್ಲಿ ತೋರಿಸಿ. ನೀನ್ ನೋಡು. ಸುಮ್ಮನಿರಿ ಅತ್ತೆ. ಅತ್ತೆ. ಏಯ್, ನಡಿ ನಡಿ. ನೀವಿರಿ. ಏನ್ ಮಾಡ್ತಿದ್ಯಾ ಪಾರ್ವತಿ? ಅದು ಆಗಾಗ ನನ್ ಜೇಬಿಂದ ದುಡ್ಡು ಮಾಯ ಆಗ್ತಿದ್ರೆ ಯಾರು ಎತ್ಕೋತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ. ಅದ್ ನಿನ್ ಕೆಲ್ಸನಾ? ಬರೀ ನನ್ ಜೇಬಿಂದ ದುಡ್ಡು ಎತ್ಕೊಳ್ಳೋದಷ್ಟೇ ಅಲ್ದೆ ದೇವಸ್ಥಾನದಲ್ಲಿರೋ ಹುಂಡಿಯಿಂದನೂ ಎತ್ಕೋತಾ ಇದೀಯಾ. ಎಲ್ರು ಮುಂದೆ ನನ್ ಮರ್ಯಾದೆ ತೆಗಿಬೇಕು ಅಂತಿದ್ಯಾ? ಹಾಗೇನಿಲ್ಲ ರೀ. ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ತಪ್ಪ? ಯಾರು ತಪ್ಪು ಮಾಡಿದ್ರು? ಏನ್ ತಪ್ಪು ಮಾಡಿದ್ರು ಹೇಳು. ಅಯ್ಯೋ, ಯಾರು ತಪ್ಪು ಮಾಡಿಲ್ಲ. ಏಯ್ ಹೇಳು. ಏನಿಲ್ಲ ರೀ. ಏಯ್ ಪಾರ್ವತಿ, ಇವರೆಲ್ಲಿ? ಎಲ್ಲಿಗೆ ಹೋದ್ರು? ಅಮ್ಮ, ಅಯ್ಯಯ್ಯೋ, ಅಬ್ಬ, ದೇವ್ರೇ, ಅಯ್ಯಯ್ಯ ಕಾಪಾಡು. ಅಮ್ಮ, ಅಯ್ಯ ಬೇಡಪ್ಪ. ಅಯ್ಯೋ, ಉರುಳು ಸೇವೆ ಮಾಡ್ತಾ ಇದ್ದಾರಾ? ಬೇಡಪ್ಪ. ಅಮ್ಮ, ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ. ಅಮ್ಮ, ಅಮ್ಮ, ಲೇ ನೀನೇನೆ? ಇಲ್ಲಿ ಯಾಕ್ರಿ ಹೀಗ್ ಮಲ್ಕೊಂಡಿದ್ದೀರಾ? ಎದ್ದೇಳ್ರಿ. ಏನೇ ನನ್ನ ಕಷ್ಟ ನಿಂಗೆ ಅರ್ಥ ಆಗಲ್ವೇನೆ? ನೀನ್ ಸ್ವಲ್ಪ ಆಟೋ ಆಟೋ. ಏನು ಆಗಲ್ವೇ? ನೀನ್ ಆಟೋ ತರಿಸ್ಬಿಟ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ ಕಣೆ. ಇಲ್ಲಿ ಕಲ್ಯಾಣ ಕಾರ್ಯ ಮಾಡಿಸ್ತಾ ಇರೋದು, ಮನೆಗೆ ಹೋಗ್ತೀನಿ ಅಂತಿದ್ದೀರಲ್ರಿ. ಎದ್ದೇಳ್ರಿ ಮೊದ್ಲು. ನಾನಿಲ್ಲಿರೋದು ಅಷ್ಟು ಒಳ್ಳೇದಲ್ಲ ಪದ್ಮ. ಯಾಕೆ? ಅದಕ್ಕೆ ಮನೆಗೆ ಹೋಗ್ಬಿಡ್ತೀನಿ ನಾನು. ಯಾಕ್ರಿ, ಏನಾಯ್ತು? ಏನೇ, ನಾನಿಲ್ಲಿ ಮಾತಾಡೋ ಪೊಸಿಷನ್ ಅಲ್ಲಿ ಇಲ್ಲ ಕಣೆ.
ಯಾವ ಕ್ಷಣದಲ್ಲಿ ಏನು ಅಪಾಯ ಆಗುತ್ತೋ ಅನ್ನೋ ಭಯದಿಂದ ಅಮ್ಮ ನಾನು ಒದ್ದಾಡ್ತಾ ಇದ್ದೀನಿ ಪದ್ಮ. ಅಪಾಯ ಏನ್ರಿ ಆಗತ್ತೆ? ಅದು ಈ ದೇವಸ್ಥಾನದಲ್ಲಿ. ಅಪಾಯ ದೇವಸ್ಥಾನದಲ್ಲಿ ಅಲ್ವೇ? ಅಯ್ಯೋ ಹೊಟ್ಟೆಯಲ್ಲಿ ಕಣೆ, ನನ್ನ ಹೊಟ್ಟೆಯಲ್ಲಿ. ಅಬ್ಬಾ ನಿನಗ್ ಪುಣ್ಯ ಬರುತ್ತೆ, ಬೇಗ ಆಟೋನ ಕರ್ಸೆ, ನಾನು ಮನೆಗೆ ಹೋಗ್ಬಿಡ್ತೀನಿ. ಆಟೋ ಮೊದ್ಲು ಕರ್ಸೆ ನೀವ್ ಹೋಗ್ಬಿಡ್ತೀನಿ. ಎದ್ದೇಳ್ರಿ. ಪ್ಲೀಸ್ ಅಮ್ಮ. ಅಯ್ಯೋ, ಎದ್ದೇಳಿ, ಅಣ್ಣ ಭಾವನವ್ರೆ, ಅಲ್ಲಿ ಕಲ್ಯಾಣ ನಡಿಬೇಕಾದ್ರೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಭಾವನವ್ರೆ, ಮನೇಲಿ ನನಗೆ ತುಂಬಾ ಕೆಲಸ ಇದೆ ಭಾವನವ್ರೆ. ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬಿಡ್ತೀನಿ ಭಾವನವ್ರೆ. ಎಲ್ರೂ ಇಲ್ಲೇ ಇದೀವಲ್ಲ, ಮನೆಗೆ ಯಾಕೆ ಹೋಗ್ತೀನಿ ಅಂತಿದ್ದೀರಾ ನೀವು? ತಂಗಿಯಮ್ಮ, ಪ್ರಶ್ನೆ ಬೇಡಮ್ಮ, ಪರಿಹಾರ ಬೇಕು ತಂಗಿಯಮ್ಮ. ಏನ್ ನಿಮ್ ಸಮಸ್ಯೆ ಇವಾಗ? ನನಗೆ ಹೇಳೋಕ್ಕಾಗಲ್ಲ ಭಾವನವ್ರೆ. ನಾನು ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ ಭಾವನವ್ರೆ. ನಿನ್ ಮಗ ಅಲ್ಲಿ ಹಸಿ ಮನೆ ಮೇಲೆ ಕುತ್ಕೊಂಡಿದ್ರೆ ನೀನ್ ಮನೆಗ್ ಹೋಗ್ಬೇಕು ಅಂತಿದ್ಯಲ್ಲ. ಹಸೆ ಮನೆ ಮೇಲೆ ಕೂತಿದ್ದಾನಾ? ಹಾ, ಯಾಕೆ? ಕಲ್ಯಾಣ ಅಲ್ವಾ? ಹೊಸದಾಗಿ ಇದೇನು ಅತ್ತೆಮ್ಮ? ಅಮ್ಮ, ಮೊನ್ನೆ ತಾನೇ ಅಲ್ವಾ ಚಾರ್ ಜೊತೆ ಮದುವೆ ಆಗಿದೆ ಅತ್ತೆಮ್ಮ. ಸೀತಾರಾಮ ಕಲ್ಯಾಣ ಅವ್ರ ಕಲ್ತಾನೆ ಮಾಡಿಸ್ತಿರೋದು. ಅಪ್ಪೋ, ಆ ಮಾತನ್ನ ಪೂರ್ತಿಯಾಗಿ ಹೇಳ್ಬೋದಲ್ವಾ ಅತ್ತೆಮ್ಮ? ಈ ತರ ತುಂಡು ತುಂಡ ಕತ್ತರಿಸಿ ಹೇಳೋದನ್ನ ಬಿಟ್ಟು ಯಾಕೆ ನಿಂಗೆ ಇಷ್ಟು ಒದ್ದಾಟ? 1 ಲೀಟರ್ ಹರಳೆಣ್ಣೆ ಕುಡಿದ್ರೆ ನಿಮ್ಗೂ ಗೊತ್ತಾಗತ್ತೆ ಅತ್ತೆಮ್ಮ. ಹರಳೆಣ್ಣೆನ? ಹರಳೆಣ್ಣೆ ಯಾಕೆ ಕುಡಿಯಕ್ ಹೋದ್ರಿ ಬಾವ? ಎಲ್ರೂ ಲಾಯರ್ ಆಗಿ ಹೋಗಿದ್ದಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ. ಇಲ್ಲಿ ನೋಡು, ಅದು ಹಂಗಲ್ಲ ಶಿವರಾಜು. ಹರಳೆಣ್ಣೆ ಕುಡ್ದಿರೋ ಹಾಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸರಿ ಬಿಡಿ ಭಾವನವ್ರೆ, ಕಲ್ಯಾಣ ಆಗೋವರೆಗೂ ಎಲ್ರೂ ಇಲ್ಲೇ ಇರಬೇಕು. ಆಮೇಲೆ ಮನೆಗೆ ಹೋಗ್ಬೇಕು. ನಡೀರಿ ಹೋಗೋಣ, ಬನ್ನಿ ಬನ್ನಿ. ಬನ್ರಿ. ಅಮ್ಮ, ನೀನ್ ಹೋಗು ಪದ್ಮ, ನಾನು ಬರ್ತೀನಿ. ಅಮ್ಮ ಹೋಗು ಹೋಗು. ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಅಯ್ಯೋ ದೇವ್ರೆ, ನಾನಿರ್ತೀನಿ. ನನ್ನ ಹೊಟ್ಟೆಲಿರೋ ಹರಳೆಣ್ಣೆ ಇರಲ್ಲ ಅಲ್ವಾ? ಅದೇನು ಹೊರಗಡೆ ಬರ್ದೇನೆ ಹೊಟ್ಟೆಯಲ್ಲೇ ಕುಂಟೆ ಬಿಲ್ಲೆ ಆಡ್ತಿದೆ. ಭಕ್ತ ಮಹಾಶಯರಲ್ಲಿ ವಿನಂತಿ, ಇನ್ನು ಕೆಲವೇ ಸಮಯದಲ್ಲಿ ಸೀತಾರಾಮ ಕಲ್ಯಾಣ ಪ್ರಾರಂಭವಾಗುತ್ತದೆ. ಭಕ್ತರೆಲ್ಲರೂ ಮಂಟಪದ ಹತ್ತಿರಕ್ಕೆ ಬರಬೇಕಾಗಿ ವಿನಂತಿ. ಸೀತಾರಾಮ ಕಲ್ಯಾಣ ಮಾಡಿಸ್ಬೇಕಾಗಿರೋದು ಸೀನು ಚಾರು ತಾನೆ? ಸೀನು ಎಲ್ಲಿ? ಸೀನುನ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ದೊಡ್ಡಪ್ಪ. ಹೋಗಮ್ಮ. ಕಲ್ಯಾಣ ನಡಿಬೇಕು ಅಂದ್ರೆ ತಾಳಿ ಬೇಕೇ ಬೇಕು ಅಲ್ವಾ ಅತ್ತೆ? ಅದಕ್ಕೆ ಇಲ್ವಲ್ಲ, ಏನ್ ಮಾಡೋದು? ಈ ಜ್ಞಾನ ಹುಂಡಿಗೆ ಹಾಕೋಕ್ ಮುಂಚೆ ಇರ್ಬೇಕಾಗಿತ್ತೆ. ನಿನ್ನ ಅದೃಷ್ಟನ ನೀನೇ ಹುಂಡಿಗೆ ಹಾಕಿ ಬಂದಿದ್ಯಲ್ಲ ಈಗ. ಒಂದ್ ಕೆಲ್ಸ ಮಾಡೋಣ, ಏನದು? ನಿಮ್ಮ ಹತ್ರ ಇರೋ ತಾಳಿ ತೆಗೆದುಕೊಡಿ. ಪಾರ್ವತಿ, ಇವಳಾಡೋ ಒಂದೊಂದು ಮಾತಿಗೂ ನನ್ನ ರಕ್ತ ಹಂಗೆ ಕುದಿತಾ ಇರುತ್ತೆ ಪಾರ್ವತಿ. ನನ್ನ ಕೈಲಿ ಆಗ್ತಾ ಇಲ್ಲ ಸಹಿಸ್ಕೊಳಕ್ಕೆ. ಪ್ರಪಂಚದಲ್ಲಿ ರಕ್ತ ಕೊತ ಕೊತ ಅಂತ ಕುದ್ದು ಸಾಯುವಂತ ವ್ಯಕ್ತಿ ನಾನೇ ಆಗಿರ್ತೀನೇನೋ ಅಂತ ಭಯ ಆಗ್ತಿದೆ. ಇವಾಗಂತದ್ದು ಏನ್ ಹೇಳ್ದೆ ಅತ್ತೆ? ಅಲ್ಲಿ ತಾಳಿ ಬೇಕಲ್ವಾ, ಅದಕ್ಕೆ ನಿಮ್ ತಾಳಿ ಕೊಡಿ ಅಂದೆ ಅಷ್ಟೇ. ಹೇಗ್ ಕೊಡಕ್ಕಾಗತ್ತೆ? ಹೇಗ್ ಕೊಡಕ್ಕಾಗತ್ತೆ? ಫಂಕ್ಷನ್ಗೆ ಹೋಗಿ ಬರ್ತೀನಿ, ನಿನ್ ನೆಕ್ಲೆಸ್ ಕೊಡು ಅಂತ ಕೇಳ್ದ ಹಾಗೆ ತಾಳಿ ಕೇಳಿದ್ರೆ ಹೇಗ್ ಕೊಡಕ್ಕಾಗತ್ತೆ? ಅಷ್ಟಕ್ಕೂ ಅದು ದೇವ್ರ ಮದ್ವೆ ಕಣೆ. ನನ್ ತಾಳಿ ನಿನ್ ತಾಳಿ ಕಟ್ಟಬಾರ್ದು. ಮತ್ತೀಗ ಏನ್ ಮಾಡೋದು? ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡೋದು ಅಂತ ಅಮಾಯಕಿ ತರ ಹೇಗ್ ಕೇಳ್ತಾ ಇದ್ದಾಳೆ ನೋಡು ಪಾರ್ವತಿ. ಬಂಡೆಗೆ ನನ್ ತಲೆ ಬುರುಡೆನ ದಬ್ಬ ದಬ್ಬ ಅಂತ ಚಚ್ಕೋಬೇಕು ಅನ್ನಿಸ್ತಿದೆ ನನ್ಗೆ. ಅತ್ಗೆ, ಭಾವನ ಅವ್ರು ಹೇಳ್ದಾಗೆ ಹೋಗಿ ಕೂತ್ಕೊಳ್ಳೋಣ ಅತ್ಗೆ. ಆಮೇಲೆ ಏನ್ ನಡಿಬೇಕು ಅಂತಿರುತ್ತೋ ಅದೇ ನಡೆಯುತ್ತೆ ಬಿಡಿ. ಅಷ್ಟಕ್ಕೂ ನನ್ನ ಪುತ್ರ ರತ್ನ ಎಲ್ಲಿ ಹೋದ? ಅವ್ರ ಕೈಯಾರೆ ಕಲ್ಯಾಣ ನಡೀತು ಅಂದ್ರೆ ಆ ದೇವ್ರ ದಯೆಯಿಂದ ಅವ್ರ ಮಧ್ಯ ಯಾವ ಭಿನ್ನಾಭಿಪ್ರಾಯನೂ ಇಲ್ದೇನೆ
ಆನಂದವಾಗಿರ್ತಾರೆ ಅಂತ ನನ್ನ ನಂಬಿಕೆ. ಸೀನು, ನೀನ್ ಇಲ್ಲಿದ್ಯಾ? ನಿನ್ಗೋಸ್ಕರ ದೇವಸ್ಥಾನ ಪೂರ್ತಿ ಹುಡುಕ್ಬಿಟ್ಟೆ. ಕಲ್ಯಾಣ ನಡೀತಿದೆ, ಬಾ. ನಾನು ಬರಲ್ಲ. ಬರ್ದೇ ಹೋದ್ರೆ ಹೇಗೆ ಸೀನು? ದೊಡ್ಡಪ್ಪ ನಿನ್ ಜೊತೆ ಚಾರು ಜೊತೆ ಈ ಕಲ್ಯಾಣ ನಡೆಸ್ತೀನಿ ಅಂದ್ರಲ್ಲ. ಚಾರು ಜೊತೆ ಕೂತ್ಕೋಬೇಕು ಅಂತಾನೆ ನಾನು ಬರಲ್ಲ ಅಂತಿರೋದು. ಹಾಗಂದ್ರೆ ಹೇಗೆ ಸೀನು? ಚಾರು ನೀನು ಒಂದಾಗಿ ನಿಮ್ ಮಧ್ಯೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಸಂತೋಷವಾಗಿರ್ಬೇಕು ಅಂತಾನೆ ಅಲ್ವಾ ನಿಮ್ ಕೈಯಾರೆ ಕಲ್ಯಾಣನ ನಡೆಸ್ಬೇಕು ಅಂತಿರೋದು? ಮಾವ ನನ್ನ ಬಗ್ಗೆ ಎಲ್ಲದರಲ್ಲೂ ಒಳ್ಳೆದೇ ಯೋಚನೆ ಮಾಡ್ತಾರೆ. ಇದೊಂದು ವಿಷಯದಲ್ಲಿ ಬಿಟ್ಟು ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರು ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ. ಇಷ್ಟ ಇರ್ಲಿ ಇಲ್ದೆ ಹೋಗ್ಲಿ, ಇದು ದೇವರ ವಿಷಯ. ಆ ದೇವರ ದಯೆಯಿಂದ ನಿನ್ ಮನ್ಸು ಬದಲಾಗಿ ನೀವಿಬ್ರು ಆನಂದವಾಗಿರ್ಬೇಕು ಅಂತ ದೊಡ್ಡಪ್ಪ ಅನ್ಕೋತಿದ್ದಾರೆ. ನನ್ನ ಪಕ್ಕದಲ್ಲಿ ಚಾರು ಇದ್ರೆ ಆನಂದ ಎಲ್ಲಿರುತ್ತೆ ಆದ್ಯ? ಹಸೆ ಮನೆ ಮೇಲೆ ನನ್ನ ಪಕ್ಕದಲ್ಲಿರೋದು ಅವಳು ಅಂತ ಗೊತ್ತಾದ ಕೂಡಲೇ ನನ್ನಿಂದ ಮೊದಲು ದೂರ ಆಗಿದ್ದೆ ನನ್ನ ಸಂತೋಷ. ಹಾಗೆಲ್ಲ ಮಾತಾಡ್ಬೇಡ ಸೀನು. ನಿನಗಿಷ್ಟ ಇರ್ಲಿ ಇಲ್ದೆ ಹೋಗ್ಲಿ, ಚಾರು ಈಗ ನಿನ್ ಹೆಂಡ್ತಿ. ಈಗ ಮಂಟಪದಲ್ಲಿ ಕೂತ್ಕೋಬೇಕಾಗಿರೋದು ನೀನೆ. ನಾನು ಬರಲ್ಲ, ಕೂತ್ಕೊಳ್ಳೋದು ಇಲ್ಲ. ದೊಡ್ಡಪ್ಪ ಬಾ ಅಂತಿದಾರಲ್ವಾ? ಯಾರು ಕರೆದ್ರು ಸರಿ, ನಾನು ಬರಲ್ಲ. ಯಜಮಾನ್ರೆ, ಹುಡುಗನ್ನ ಕರೆಸಿ, ಟೈಮ್ ಆಗ್ತಾ ಇದೆ. ಸೀನು ಎಲ್ಲಿದ್ಯಪ್ಪ? ಬಂದೆ ಮಾವ. ನೋಡಪ್ಪ, ಬಂದಿಲ್ಲಿ ಕೂತ್ಕೋ. ಅಮ್ಮ, ನೀನು ಬಾ ಅಮ್ಮ. ಕೂತ್ಕೊಳ್ಳಪ್ಪ, ನೀನು ಕೂಡ ಕೂತ್ಕೊಳ್ಳಮ್ಮ. ಓಂ ಗಣಾನಾನ್ತ್ವಾ ಗಣಪತಿರ್ಭವಾಮಹೇ ಕವಿಂ ಕವೀನಾಮುಪಮಸ್ಸವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಸ್ಸೋನ್ಮನ್ನೋತಿ ಸೀದಸಾದನಂ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ಸವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಸ್ಸೃಣ್ವನ್ನೋತಿ ಸೀದಸಾದನಂ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ. ವಾಜಿನೀವತಿ ಧೇನಾಮ ವಿತ್ರಿಯವತು ಗಣೇಶಾಯ ನಮಃ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ತೆ. ನಮಸ್ಕಾರ. ಓಂ ಆಪದಾಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ. ಅಮ್ಮ, ಮಾಂಗಲ್ಯ ಕಾಣಿಸ್ತಿಲ್ವಲ್ಲ? ಮನೇಲಿ ಏನಾದರೂ ಮರ್ತು ಬಂದಿದ್ರೆ ಹೇಗೆ? ಮನೆಯಿಂದ ಹೊರಡಬೇಕಾದ್ರೆ ಎಲ್ಲ ನೋಡ್ಕೊಂಡೇ ತಗೊಂಡ್ ಬಂದ್ವಿ ಪುರೋಹಿತ್.
ಜಾನಕಿ ತಗೊಂಡ್ ಬಂದ್ವಿ ಅಲ್ಲ? ತಗೊಂಡ್ ಬಂದಿದ್ವಿ ರೀ. ನನ್ನ ಕೈಯಿಂದನೇ ನಾನು ಈ ರೇಷ್ಮೆ ಸೀರೆ ಮೇಲೆ ಇಟ್ಟಿದ್ದೆ. ಮತ್ತೆ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಪುರೋಹಿತ್ರೆ, ಇನ್ನೊಂದ್ಸಲ ನೋಡಿ. ನೋಡಿದೆ ಅವಳು ಎಂಥ ಕೆಲಸ ಮಾಡಿದಾಳೆ. ನಮ್ಮ ಅಣ್ಣನ ಮೇಲಿನ ಕೋಪಕ್ಕೆ ಅವನ್ ಮರ್ಯಾದೆ ತೆಗಿಬೇಕು ಅಂತ ತಾಳಿ ತೆಗೆದು ಹುಂಡಿಗೆ ಹಾಕಿದಾಳೆ. ಈಗ ನೋಡು, ಅವಳು ತೋಡಿದ ಗುಂಡಿಗೆ ಅವಳೇ ಬಿದ್ದಿದ್ದಾಳೆ. ಒಳ್ಳೇದಾಯ್ತು. ಜೋರಾಗಿ ಮಾತಾಡ್ಬೇಡಿ ಅದಕ್ಕೆ. ದೇವರ ತಾಳಿ ಬೊಟ್ಟು ಹುಂಡಿಗೆ ಹಾಕಿದಾಳೆ ಅಂತ ಗೊತ್ತಾದ್ರೆ ಚಾರುನ ಸುಮ್ಮನೆ ಬಿಡಲ್ಲ. ತಾಳಿ ಹುಂಡಿಲಿದೆ. ತಾಳಿ ಇಲ್ದೆ ಈ ಕಲ್ಯಾಣೋತ್ಸವ ಹೇಗ್ ನಡೆಯುತ್ತೆ? ಕಲ್ಯಾಣೋತ್ಸವ ನಿಲ್ತು ಅಂದ್ರೆ ತಾಳಿ ಏನಾಯ್ತು ಅಂತ ನಮ್ಮಣ್ಣ ಶಿವರಾಜು ಸೀನು ಸುಮ್ಮನೆ ಇರ್ತಾರ? ಅಂದ್ರೆ ಅಮ್ಮನವ್ರ ತಾಳಿನ ಚಾರು ಹುಂಡಿಗೆ ಹಾಕ್ಬಿಟ್ಲಾ? ದೊಡ್ಡಪ್ಪನ ಮೇಲಿರೋ ಕೋಪದಿಂದ ದೇವರ ಕಲ್ಯಾಣನ ನಿಲ್ಲಿಸ್ಬೇಕು ಅಂತ ನೋಡ್ತಿದ್ದಾಳ. ಕಲ್ಯಾಣ ನಿಂತು ಹೋಗ್ಬಾರ್ದು ಅಂದ್ರೆ ಮೊದಲು ಆ ಹುಂಡಿಲಿರೋ ತಾಳಿನ ಹೊರಗೆ ತೆಗಿಬೇಕು. ಏನಾದ್ರೂ ಮಾಡಿ ತೆಗಿಲೇಬೇಕು. ಏನು ಮಿಸ್ ಆಗಿಲ್ಲ ಅಲ್ವಾ? ಇಲ್ಲ ರೀ. ಹಾಗಿದ್ರೆ ಹುಷಾರಾಗಿ ಮುಡುಪು ಕಟ್ಟು. ಹಾಗೆ ಆಗ್ಲಿ ರೀ. ಏನಮ್ಮ ಮುಡುಪನ್ನ ಅದ್ರಲ್ಲಿ ಹಾಕಿದ್ಯಲ್ಲ? ಅಯ್ಯಯ್ಯೋ, ನನಗೆ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡಿ. ಹುಂಡಿ ಒಳಗೆ ಹಾಕ್ತಾರೆ ಅನ್ಕೊಂಡೆ. ಅಯ್ಯೋ, ಆ ಮುಡುಪು ಮರಕ್ಕೆ ಕಟ್ಟಕ್ಕಮ್ಮ, ಹುಂಡಿಗೆ ಹೇಗೆ ಹಾಕ್ತಾರೆ? ಮುಡುಪನ್ನ ಅದ್ರಲ್ಲಿ ಹಾಕ್ಬಿಟ್ಟೆ, ಏನ್ ಮಾಡೋದು ಈಗ? ಪುರೋಹಿತ್ರನ್ನ ಕೇಳಿದ್ರೆ ಹುಂಡಿ ಓಪನ್ ಮಾಡ್ತಾರಲ್ಲ, 1 ನಿಮಿಷ ವೇಟ್ ಮಾಡಿ. ಯಜಮಾನ್ರೆ, ಇದರಲ್ಲಿ ತಾಳಿ ಇಲ್ಲ ಯಜಮಾನ್ರೆ. ಮನೆಯಿಂದ ಬರುವಾಗ ತಂದಿರೋ ತಾಳಿ ಇವಾಗ ಎಲ್ಲೋಯ್ತು? ಯಾವಾಗ್ಲೂ ಆಗದೆ ಇರೋದು ಏನಿದೆ ಇವತ್ತಿಂತ ಅಪಚಾರ? ಜಾನಕಿ, ನೆನಪು ಮಾಡ್ಕೊ, ಮನೆಯಲ್ಲಿ ತಾಳಿನ ತೆಗೆದು ರೇಷ್ಮೆ ವಸ್ತ್ರದ ಜೊತೆ ಇಟ್ಟಿದ್ಯಾ? ಇಟ್ಟಿದ್ದೀರಿ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಒಂದ್ ವೇಳೆ ಮನೇಲೆ ಬಿಟ್ಟು ಬಂದಿರ್ಬೇಕು. ಶಿವರಾಜು, ಒಂದ್ಸಲ ಮನೆಗೆ ಹೋಗಿ ನೋಡ್ಕೊಂಡ್ ಬಾ. ಮುಹೂರ್ತಕ್ಕೆ ಸಮಯ ಇಲ್ಲಮ್ಮ. ಹೋಗ್ಲಿ ಬಿಡಣ್ಣ. ತಾಳಿ ಕಾಣಿಸ್ತಿಲ್ಲ ಅಂತ ಗಾಬರಿ ಪಟ್ಕೊಳ್ಳೋದು ಯಾಕೆ? ಅರ್ಶನ ದಾರ ಕಟ್ಟಿಸ್ಬಿಡೋಣ ಪುರೋಹಿತ್ರೆ. ಅದು ಮಹಾ ಅಪಚಾರ ತಾಯಿ. ಪದ್ಮ, ಹಾಗೆಲ್ಲ ಹೇಗ್ ಮಾಡ್ತೀವಮ್ಮ? ಅಮ್ಮನವ್ರಿಗೋಸ್ಕರ ಮಾಡಿಸಿರೋ ತಾಳಿ ಅದು. ಸೀತಮ್ಮ ತಾಯಿಗೆ ಅರಿಶಿನದ ದಾರ ಕಟ್ಸಿದ್ರೆ ಅದು ಆ ತಾಯಿನ ಅವಮಾನಿಸ್ದಾಗೆ.
ಪುರೋಹಿತ್ರೆ ಪುರೋಹಿತ್ರೆ ಏನಮ್ಮ? ಪುರೋಹಿತ್ರೆ ಇವ್ರ ಹರಕೆ ಹುಂಡಿ ಒಳಗ್ ಬಿದ್ದೋಯ್ತು. ನಾನೇ ಗೊತ್ತಿಲ್ಲದೆ ಹಾಕ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಒಂದ್ಸಲ ಹುಂಡಿ ಓಪನ್ ಮಾಡ್ತೀರಾ? ಹಾಗೆ ಹೇಗಾಗುತ್ತಮ್ಮ? ಧರ್ಮಕರ್ತರು ಬರಬೇಕು, ಅವ್ರ ಮುಂದೆನೆ ಓಪನ್ ಮಾಡಬೇಕು. ಹಾಗಂದ್ರೆ ಹೇಗೆ ಹೇಳಿ?